ನಮಸ್ಕಾರ, ನಾನು ಶಿವಾನಂದ್ ಪಾಟೀಲ್. ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಯೂಟ್ಯೂಬ್ ಚಾನಲ್. ಮುಂಬೈ ಕರ್ನಾಟಕದಲ್ಲೊಬ್ಬ ಪವಾಡ ಪುರುಷ. ಇವರು ಸ್ವತಂತ್ರ ಸಂಗ್ರಾಮದಲ್ಲಿ ತಮ್ಮ ಪವಾಡವನ್ನು ತೋರಿಸಿದರು. ಇವರು ಕಟ್ಟಿದ ಒಂದು ಮಠ ಭಾರತದ ಒಂದೇ ಒಂದು ಜಾತ್ಯತೀತ ಮಠ. ಹಾಗಾದರೆ ಈ ಪವಾಡ ಪುರುಷ ಯಾರು? ಬನ್ನಿ ಇವತ್ತಿನ ನಮ್ಮ ಪಯಣ ಆ ಪವಾಡ ಪುರುಷನ ಊರಿನಡೆಗೆ. ಕರ್ನಾಟಕದಲ್ಲಿ ಒಂದು ಮಠ ಇದೆ. ಅಲ್ಲಿ ಎಲ್ಲ ಜಾತಿಯವರು ಹೋಗ್ಬೋದು, ಮತ್ತು ಅದು ಜಾತ್ಯತೀತ ಮಠ. ಹಾಗಾದರೆ ಅದು ಎಲ್ಲಿದೆ ಗೊತ್ತಾ? ಇಂಚಿಗೇರಿಯಲ್ಲಿ. ಇವತ್ತು ನಾನು ನಿಮಗೆ ಇಂಚಿಗೇರಿ ಮಠದ ಇತಿಹಾಸ ಮತ್ತು ಮಾಧವಾನಂದ ಪ್ರಭುಗಳ ಪವಾಡಗಳ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ನನಗೆ ಇಷ್ಟವಾದಂಥ ಮಠಗಳಲ್ಲಿ ಇದು ಕೂಡ ಒಂದು. ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ನಾವು ಎಂಟ್ರಿ ಕೊಟ್ಟಿದ ತಕ್ಷಣವೇ ನಮಗೆ ಮೊದಲೇ ಕಾಣಿಸೋದು ಗೋಲ್ಡನ್ ಟೆಂಪಲ್. ನಾನು ಈ ಮಠದ ಪೀಠಾಧಿಪತಿಗಳಾದಂಥ ರೇವಣಸಿದ್ದೇಶ್ವರ ಶ್ರೀಗಳಿಗೆ ಕೇಳಿದ ಪ್ರಶ್ನೆ, ಗುರುಗಳೇ, ಇಡೀ ಭಾರತ ದೇಶದಲ್ಲಿ ಈ ಮಠ ಜಾತ್ಯತೀತವಾದಂಥ ಮಠ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ? ಇದು ಮುದಿಯ ಬಾಬಾಸಾಹೇಬ್ ಮಹಾರಾಜ್ ಸ್ಥಾಪನೆ ಮಾಡಿದಂಥ ಮಠ. ಅವರು ಗುರುಲಿಂಗ ಜಂಗಮ್ ಮಹಾರಾಜರ ಕಡೆಯಿಂದ ಗುರು ಉಪದೇಶವನ್ನು ಪಡ್ಕೊಂಡು ಸಾಧನೆಯನ್ನು ಮಾಡಿ ಜ್ಞಾನಿಗಳಾಗಿ ಮಹಾಪುರುಷರಾಗಿ ಪರಿವರ್ತನಾದ ನಂತರ ಈ ಒಂದು ಮಾನವ ಜನ್ಮದ ಉದ್ಧಾರ ಸಲುವಾಗಿ ಭಜನೆ, ನಿತ್ಯ ನಿಯಮ, ಧ್ಯಾನ, ಉಪಾಸನಾದಿಗಳನ್ನು ಮಾಡೋದರಿಂದ ಜೀವನದಲ್ಲಿ ಒಂದು ಸಾರ್ಥಕತೆ ಬದುಕನ್ನು ಸಾಗಿಸುವಂಥ ಒಂದು ಮಹತ್ವ ಇದ್ರೊಳಗೆ ಐತೆ ಅಂತ ಹೇಳಿ ಅವ್ರ ಭಕ್ತರನ್ನು ಉದ್ದೇಶಿಸಿ ಉಪದೇಶವನ್ನು ಕೊಟ್ಟು ಎಲ್ಲ ನಾಡಿನಲ್ಲಿ, ಅಂದರೆ ಕರ್ನಾಟಕ, ಮಹಾರಾಷ್ಟ್ರ, ಇನ್ನೂ ಅನೇಕ ರಾಜ್ಯಗಳಲ್ಲಿ ಈ ಭಕ್ತಿ ಪ್ರಚಾರವನ್ನು ಮಾಡಿದರು. ಅದರಿಂದ ಈ ಸಂಪ್ರದಾಯ ಬೆಳೆದು ಬಂದದ್ದು. 200 ವರ್ಷಗಳ ಹಿಂದಿನ ಇತಿಹಾಸ. ಅವರ ನಂತರ ಗಿರಿಮಲ್ಲೇಶ್ವರ ಮಹಾರಾಜರು, ಅವರ ಶಿಷ್ಯರು, ಅವರ ನಂತರ ಇನ್ನೂ ಅನೇಕ ಶಿಷ್ಯ ಪರಂಪರೆಗಳು. ಆಮೇಲೆ ಗಿರಿಮಲ್ಲೇಶ್ವರ ಮಹಾರಾಜ ಶಿಷ್ಯರ ಮಾಧವಾನಂದ ಪ್ರಭುಜಿಯವರು. ಅಲ್ಲಿಂದ ಇದು ಜಾತ್ಯತೀತ ಪರಂಪರೆಯಾಗಿ ಪರಿವರ್ತನೆ. ಮಾಧವಾನಂದ ಪ್ರಭುಜಿಯವರು ಎಲ್ಲ ಜಾತಿ, ಎಲ್ಲ ಜನಾಂಗದ ಜನರನ್ನು ಸೇರಿಸಿ ಗುರು ಉಪದೇಶ ಪಡ್ಕೊರಪ್ಪ, ಸಾಧನೆಯನ್ನು ಮಾಡಿರಿ, ನಿಮಗೆಲ್ಲರಿಗೂ ಜೀವನ್ಮುಕ್ತರಾಗಲಕ್ಕ ಸಾಧನೆಯನ್ನು ಮಾಡಿ ಒಂದು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ನಿಮ್ಗೆ ಅನುಕೂಲ ಆಕೈತೆ ಅಂತ ಹೇಳಿ ಮಾಧವಾನಂದ ಪ್ರಭುಜಿಯವರು ಈ ಮಠವನ್ನು ಅತ್ಯಂತ ದಿಗಂತಕ್ಕೆ, ಅಂದ್ರೆ ಬಹಳ ಬೆಳವಣಿಗೆ ಮಾಡಿದರು. ಅವರು ಮಠದ ಪೀಠಾಧಿಪತಿಗಳಾಗಿ ಅಷ್ಟೇ ಇದನ್ನು ಮಾಡಲಾರ್ದನ ಅವರ ಕಾಲದಲ್ಲಿ ಸ್ವತಂತ್ರ ಚಳವಳಿ, ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆಗೆ ಇನ್ನೂ ಅನೇಕ ಸ್ವತಂತ್ರ ಸೇನಾನಿಗಳ ಜೊತೆಗೆ ಅವರು ತಮ್ಮ ಅನುಯಾಯಿಗಳನ್ನು ಸ್ವತಂತ್ರ ಸೈನಿಕರನ್ನಾಗಿ ಪರಿವರ್ತನೆ ಮಾಡಿ ಎಲ್ಲ ಥರದ ಒಂದು ಈ ದೇಶಕ್ಕೆ ಸ್ವತಂತ್ರ ಸಿಗಲು ಒಂದೇ ಒಂದು ಅತ್ಯಂತ ಗುರಿ ಇಟ್ಟುಕೊಂಡು ಆ ಚಳವಳಿ ಧುಮುಕಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆಮೇಲೆ ಕರ್ನಾಟಕ ಏಕೀಕರಣ, ಗೋವಾ ವಿಮೋಚನೆ, ಹೀಗೆಲ್ಲ ಕಾರ್ಯದಲ್ಲೂ ಈ ಒಂದು ಸಂಪ್ರದಾಯ ಬಹಳ ಮುಂಚೂಣಿಯಲ್ಲಿ. ಇಡೀ ದೇಶದಲ್ಲಿನ ಸಾಕಷ್ಟು ಮಠಗಳು, ಸಾಕಷ್ಟು ಗುರುಗಳು ಈ ದೇಶದಲ್ಲಿ ಆದರೂ ಸಹಿತ ಈ ಸಂಪ್ರದಾಯದಲ್ಲಿ ಒಂದು ವಿಭಿನ್ನತೆ, ಯಾವುದೇ ಜಾತಿ ಮತ ಪಂಥ ಅನ್ಲಾರ್ದನ
ಬಸವಣ್ಣವ್ರ ತತ್ವ ಆದರ್ಶಗಳನ್ನು ಅವರು ತಮ್ಮ ಜೀವನದ, ಯಾಕಂದ್ರೆ 12ನೇ ಶತಮಾನದೊಳಗೆ ಬಸವಣ್ಣವರು ಯಾವುದೇ ಜಾತಿ, ಯಾವುದೇ ಮತ ಪಂಥ ಅಂದರೆ ಯಾವುದೇ ಭೇದ ಭಾವ ಇಲ್ಲದನ್ನು ಎಲ್ಲರನ್ನೂ ಉದ್ಧಾರ ಮಾಡಿದರು ಬಸವಣ್ಣವರು. ಆ ಒಂದು ಅಂತರ್ಜಾತಿ ವಿವಾಹ ಆಗಿರ್ಬೋದು, ಅಂತರ್ಧರ್ಮೀಯ ವಿವಾಹಗಳಾಗಿರ್ಬೋದು, ಇವನ್ನೆಲ್ಲವನ್ನು ಮಾಡಿ ಮಾಧವಾನಂದ ಪೂಜೆಯವರು ಕನಿಷ್ಠ ಒಂದು 20ರಿಂದ 25,000 ಅಂತರ್ಜಾತಿ ವಿವಾಹಗಳನ್ನು ಮಾಡಿ ಈ ಸಂಪ್ರದಾಯದಲ್ಲಿ ಒಂದು ಮಹಾನ್ ಸತ್ಪುರುಷರಾಗಿ ಬೆಳೆದರು. ನಾನು ಇದೇ ಪ್ರಶ್ನೆನ ಶ್ರೀಮಠದ ಹಿರಿಯ ಭಕ್ತರಾದಂಥ ವಿವೇಕಾನಂದ ಅವರಿಗೂ ಕೇಳಿದೆ. ನೋಡಬೇಕಾದ್ರೆ ಹಾಗೆ ಅನ್ನಿಸ್ತದೆ, ಯಾಕಂದ್ರೆ ಎಲ್ಲ ಕಡೆ ನೋಡಿದರೆ. ಯಾಕೆಂದರೆ ಪ್ರತಿಯೊಂದು ಜಾತಿಯವರು ಇದು ಇಂತಿಂಥ ಜಾತಿಯವ್ರ ಮಠ, ಇದು ಲಿಂಗಾಯತ ಮಠ, ಇದು ಬ್ರಾಹ್ಮಣ ಮಠ, ಅವನೊಂದು ಬಾಯಲ್ಲೇ ಅಂದೇ ಹೋದರೂ ಕೂಡ ಅದು ಅಲ್ಲಿ ಆಚರಣೆ ಹೇಗೆ ಕಂಡು ಬರ್ತದೆ. ಆದರೆ ಇಲ್ಲಿ ಹಾಗಿಲ್ಲ. ಯಾಕಂದರೆ ಈ ಮೊದಲಿನ ಎಲ್ಲ ಗುರುಗಳು ಹಿಡ್ಕೊಂಡು ಇಲ್ಲಿ ಜಾತಿ ಅಂತ ಅನ್ನುವಂಥದ್ದು ಏನೇ ಇಲ್ಲ. ಯಾಕಂದರೆ ಈಗ ಗುರುಂಜಂಗ ಮಹಾರಾಜರ ಶಿಷ್ಯರು ಎಲ್ಲ ಜಾತಿಯವರು, ಬಾಬಾಸಾಹೇಬ್ ಮಹಾರಾಜ ಶಿಷ್ಯರು ಎಲ್ಲ ಕಡೆ. ಹಾಗೆ ಮುಂದೆ ಬಂದು ಮಾಧವಾನಂದ ಪ್ರಭುಗಳಂತೂ ಬಂದ ಮೇಲೆ ಅದನ್ನು ಒಂದು ಕ್ರಾಂತಿನೂ ಮಾಡಿಬಿಟ್ಟರು. ಒಂದು ಆಧ್ಯಾತ್ಮಕ್ಕೆ ಯಾವ ಜಾತಿ ಸಂಬಂಧ ಇಲ್ಲ ಅನ್ನುವಂಥದ್ದು ಹಿಂದಿನ ಗುರುಗಳು ತೋರಿಸ್ಕೊಟ್ರು. ಮಾಧವಾನಂದ ಪ್ರಭುಗಳು ಬಂದ ಮೇಲೆ ಇದು ಜಾತ್ಯತೀತ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ, ಅಂದರೆ ಯಾವುದೇ ಧರ್ಮ ಜಾತಿ ಇಲ್ಲದೇ ಎಲ್ಲ ಜಾತಿಗಳ ಗಂಡು ಹೆಣ್ಣುಗಳಿಗೆ ಮದುವೆ ಮಾಡಿ, ಅಂದರೆ ಒಂದು ಜಾತ್ಯತೀತ ಸಂಬಂಧವನ್ನು ಈ ಮದುವೆಯಲ್ಲೂ ಅವ್ರು ತಂದುಬಿಟ್ಟು. ಹೀಗಾಗಿ ಇಲ್ಲಿ ಯಾವ ಜಾತಿಯವ ಅನ್ನುವಂಥದ್ದು ಯಾರಿಗೂ ಗೊತ್ತಿರೋದಿಲ್ಲ. ಸಾಕಷ್ಟು ಜನರಿಗೆ ಸಾವಿರಾರು ಮದುವೆಗಳಾಗಿ ಈಗ ಎಷ್ಟು 2-3 ತಲೆಮಾರುಗಳಿಂದ ಬಂತು ಅವರ ಇರುವಾಗಿಂದಲೂ. ಆದರೆ ಯಾರಿಗೂ ಯಾರು ಜಾತಿಯವರು ಅನ್ನುವಂಥದ್ದು ಗೊತ್ತೇ ಇರೋದು. ನಾನು ಅವರಿಗೆ ಕೇಳಿದಂಥ ಮೊದಲನೇ ಪ್ರಶ್ನೆನೇ ಈ ಮಠದ ಇತಿಹಾಸ ಏನಿದೆ ಗುರುಗಳೇ ಅಂತ. ಇತಿಹಾಸ ಇದು ಮೂಲ ಪ್ರಾರಂಭವಾಗಿದ್ದು ಮಠ ಅನ್ನುವಂಥ ದೃಷ್ಟಿ ನೋಡಬೇಕಾದ್ರೆ ಬಾಬಾಸಾಹೇಬ್ ಮಹಾರಾಜರಿಂದ ಪ್ರಾರಂಭ ಆಗಿದ್ದು. ಅದಕ್ಕಿಂತ ಮುಂಚೆ ಗುರುಲಿಂಗ ಮಹಾರಾಜರು ಅಂಥೇಳಿ ದೇವರ ನಿಂಬರಿಗೆಯವರು, ಅಲ್ಲೇ ಅವರಿಗಿಂತ ಮುಂಚೆ ಕನೇರಿ ಮಠ ಅಂದರೆ ಕೋಲ್ಹಾಪುರ ಹತ್ರದ, ಅಲ್ಲಿಂದ ಕಾಡು ಸಿದ್ದೇಶ್ವರ ಮಹಾರಾಜರಿಂದ ಅವರಿಗೆ ಉಪದೇಶ ಇತ್ತು. ಅಲ್ಲಿಂದ ಅವರು ನಿಂಬರಿಗೆ ಬಂದು ಅಲ್ಲಿ ತಪಸ್ಸು ಮಾಡಿ ಧ್ಯಾನ ಮಾಡಿ ಕೆಲವೊಂದು ಜನರಿಗೆ ಅಷ್ಟೇ ನಾಮೋಪದೇಶ ಕೊಟ್ಟು ಅವರ ಜೀವನ ಉದ್ಧಾರ ಮಾಡಿದರು. ಅವರೊಳಗೆ ರಘುನಾಥ ಪ್ರಿಯ ಮಹಾರಾಜರು ಅಂಥೇಳಿ ಈಗ ಚಿಮ್ಮಡ ಅನ್ನುವಂಥಲ್ಲಿ ಅವ್ರ ಸಮಾಧಿ ಇದೆ. ಅದರ ನಂತರ ಬಾಬಾಸಾಹೇಬ್ ಮಹಾರಾಜರು, ಅವರು ತಾಲೂಕಿನ ಉಮದಿಯವರು, ಅವರು ಗುರುಲಿಂಗ ಮಹಾರಾಜ ಶಿಷ್ಯರು. ಅಲ್ಲಿ ಬಂದು ಅವರಿಂದ ಪ್ರವಚನ ವಗೈರೆ ಕೇಳ್ತಾಯಿದ್ರಿ ಯಾವಾಗಲೂ. ಮುಂದೆ 1885ರಲ್ಲಿ ಗುರುಲಿಂಗ ಮಹಾರಾಜರು ದೇಹ ಬಿಟ್ಟರು. ಅವರ ತಾತ್ಪೂರ್ತಿ ಸಮಾಧಿ ಅಲ್ಲಿ ಆಗಿತ್ತು. ಅದಕ್ಕೆ ಕೆಲವೊಂದು ತೊಂದರೆಗಳಿಂದ ಬಾಬಾಸಾಹೇಬ್ ಮಹಾರಾಜರು ಅಲ್ಲಿ ಸಮಾಧಿ ಅಂತಂದು ಎಲ್ಲಿ ಅದಕ್ಕೆ ಯೋಗ್ಯ ಸ್ಥಳ ಇದೆ ಅಂಥೇಳಿ ಮಾಡಿದಾಗ ಇಲ್ಲಿ ಇಂಜೇರಿ ಒಳಗೆ ಸ್ಥಳ ಯೋಗ್ಯವಾದಂಥ ಸಿಕ್ತು. ಇಲ್ಲಿ ಅದನ್ನು 1902-3 ಈ ಅಂತರದೊಳಗೆ ಆ ಮಠ ಸ್ಥಾಪನೆ ಆಯಿತು, ಸಮಾಧಿ. ಅಲ್ಲಿಂದ ಅದು ಪ್ರಾರಂಭ ಆಗಿ ಅನೇಕ ಜನ ಇಲ್ಲಿ ಬಂದು ವಾರ್ಷಿಕ ಸಪ್ತಾಹ, ಪುಣ್ಯತಿಥಿ, ಭಜನೆ ಕಾರ್ಯಕ್ರಮ ಮಾಡ್ತಾಯಿದ್ರು. ಅದರೊಳಗೆ ಅವರ ಶಿಷ್ಯರಾದಂಥ ಗಿರಿಮಲ್ಲೇಶ್ವರ ಮಹಾರಾಜರು ಶ್ರೀಮಂತ ವ್ಯಾಪಾರಿಗಳು, ಜಮಖಂಡಿಯವರು. ಅವರು ಈ ಒಂದು ಅವರ ಗದ್ದಿಗೆ ಸ್ಥಾಪನೆ ಆದಮೇಲೆ ಇಲ್ಲಿ ಏನೋ ಒಂದು ಗುಡಿ ಕಟ್ಟಬೇಕು ಅಂಥೇಳಿ ಗುರುಗಳು ಹೇಳಿದಾಗ ಆಯ್ತು ಅಂಥೇಳಿ ಹೇಳಿದಾಗ ಗಿರಿಮಲ್ಲೇಶ್ವರ ಮಹಾರಾಜರು ಅವರೊಬ್ಬರೇ ಅದನ್ನು ಗುಡಿ ಕಟ್ಟಿಸಿದರು, ಪೂರ್ಣ ಮಾಡಿದ್ರು. ಅದರ ಜೊತೆಯೇ ಅವರು ಶಿಷ್ಯರಾದಂಥ ಶ್ರೀ ಅಂಬುರಾವ್ ಮಹಾರಾಜರು, ಆಮೇಲೆ ಇನ್ನೂ ಅನೇಕ ಜನ ಶಿಷ್ಯರಲ್ಲಿ ಈ ಕಾರ್ಯಕ್ರಮ ಅವರೆಲ್ಲ ಅಲ್ಲಿ ಮಾಡ್ತಾಯಿದ್ರು. ಅದರ ನಂತರ 1914ರೊಳಗೆ ಬಾಬಾಸಾಹೇಬ್ ಮಹಾರಾಜರು ದಯವಿಟ್ಟು ನಂತರ ಅದು ಪೂರ್ಣ ಮಂದಿರವನ್ನು ಕಟ್ಟಿಸಿ ಈ ಒಂದು ಮಠ
ಆಮೇಲೆ ದಿನನಿತ್ಯದ ಕಾರ್ಯಕ್ರಮ ಸಪ್ತಾಹಗಳು ಇವೆಲ್ಲ ನಡೀತಾ ಬಂದವು ಆವಾಗಿಂದ. ಅದರ ನಂತರ ಮತ್ತು ಮುಂದೆ ಮುಂದೆ ಗಿರಿಮಲ್ಲೇಶ್ವರ ಮಹಾರಾಜಂಥ ಶಿಷ್ಯರಾದಂಥ ಮಾಧವಾನಂದ ಪ್ರಭುಗಳು, ಗಿರಿಮಲ್ಲೇಶ್ವರ ಮಹಾರಾಜರು ಅಲ್ಲಿ ಇಲ್ಲಿ ವಾಸವಾಗಿ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ರು. ಅವರು 1934 ದಯವಿಟ್ಟು ಆಮೇಲೆ ಅವ್ರ ಶಿಷ್ಯರಾದಂಥ ಶಿವಪ್ರಭು ಮಹಾರಾಜರು, ಮಾಧವಾನಂದ ಪ್ರಭುಗಳು, ಇನ್ನೂ ಅನೇಕ ಜನ ಶಿಷ್ಯರು ಇವರೆಲ್ಲ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಸಾಕಷ್ಟು ಜನ ಶಿಷ್ಯರು ಇವರೆಲ್ಲ. ವಿಜಿಕರ ಮಹಾರಾಜರು ಅಂಥೇಳಿ, ಆಮೇಲೆ ಕಲ್ಮೇಶ್ವರ ಮಹಾರಾಜರು, ಆಮೇಲೆ ಕೋಂಡಿರಾಮ್ ಮಹಾರಾಜರು, ಬಾಲಕೃಷ್ಣ ಮಹಾರಾಜರು ಮಹಾರಾಷ್ಟ್ರದೊಳಗೆ, ಈಗ ಅನೇಕ ಜನ ಶಿಷ್ಯರಿದ್ದು ಅವರೆಲ್ಲ ಕೂಡಿ ಇಲ್ಲಿ ಒಂದು ಮಠವನ್ನು ಸುಂದರವಾಗಿ ಮಾಡಿ ಅವರ ಗದ್ದಿಗೆಯನ್ನು ಸ್ಥಾಪನೆ ಮಾಡಿ ಗಿರಿಮಲ್ಲೇಶ್ವರ ಮಹಾರಾಜರು ಮಂದಿರ ಕಟ್ಟಿಸಿದರು. ಅದರ ನಂತರ ಶಿವಪ್ರಭು ಮಹಾರಾಜರು, ಮಾಧವಾನಂದ ಪ್ರಭು, ಹೀಗೆ ಈ ಒಂದು ಪರಂಪರೆ ಅಂದರೆ ಸಂಪೂರ್ಣ ಒಂದು ಇಂಚೀರಿ ಸಂಪ್ರದಾಯ ಅನ್ನುವಂಥದ್ದು 100-120 ವರ್ಷಗಳಿಂದ ಪ್ರಾರಂಭ ಆಯಿತು. ಮುಂದೆ ನಾವು ಶ್ರೀಗಳಿಗೆ ಕೇಳಿದ್ದು ಶ್ರೀ ಮಾಧವಾನಂದ ಪ್ರಭುಗಳ ಪವಾಡಗಳು. ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಾಡಿದಂಥ ಪವಾಡಗಳ ಬಗ್ಗೆ ನಾವು ಶ್ರೀಗಳಿಗೆ ಕೇಳಿದ್ವಿ. ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಬಿಟ್ಟು ಕೂಡ ಸುಮಾರು ಪವಾಡಗಳನ್ನು ಅವರು ಮಾಡಿದ್ರು. ಆ ಕೆಲವೊಂದು ಪವಾಡಗಳ ಬಗ್ಗೆ ಹೇಳ್ಬೋದು ಸರ್? ಪವಾಡ ಅಂತಂದ್ರೆ ಅವರು ಎಲ್ಲ ಪ್ರತಿಯೊಂದೂ ಅವರು ಮಾಡುವಂಥದ್ದೆಲ್ಲ ಪವಾಡನ ಹಾಕಿತ್ತು. ಆದರೆ ನಾ ಮಾಡಿನಂತ ಯಾವುದೂ ಹತ್ತಿದ್ದಿಲ್ಲ. ಅವರು ಯಾವುದೇ ಕಾರ್ಯ ಮಾಡಿದ್ರು ಸಹಿತ ಆ ಕಾರ್ಯ ನನ್ನ ಗುರು ಗಿರಿಮಲ್ಲೇಶ್ವರ ಮಹಾರಾಜರು ತೋರಿಸ್ಕೊಟ್ಟು ಹತ್ತಿದ್ರೆ ಹೊರತಾಗಿ ಇದನ್ನು ಪವಾಡ ನಾ ಮಾಡಿನಿ. ಈ ಕೆಲವೊಂದು ಯಾರೇ ಏನೋ ಒಂದು ದೇವರ ಹೇಳೋದಾಗಲಿ ಪವಾಡಗಳು ಮಾಡಿ ತೋರಿಸೋದಾಗಲಿ ಇದನ್ನು ನಾ ಮಾಡಿನತ್ತಾರೆ. ಅವರು ಯಾವುದನ್ನು ಎಲ್ಲವನ್ನೂ ಮಾಡಿದ್ರು. ಯಾಕಂದರೆ ಸ್ವತಂತ್ರ ಚಳವಳಿ ಟೈಮ್ದಾಗ ಬ್ರಿಟಿಷರ ಪೊಲೀಸರ ಕೈಯಲ್ಲಿ ಸಿಕ್ಕಾಗ ಅವರು ಬದ್ರ ಬರೀ ಒಂದು 8-10 ಮೀಟರ್ ನಿಂತು ಗುಂಡು ಹಾರಿಸೋ ಸಹಿತ ಅವ್ರಿಗೆ ಒಂದು ಗುಂಡು ಬಿಡ್ದಿಲ್ಲ. ಅವರ ಜೊತೆಗಿದ್ದಂಥ 8-10 ಮಂದಿ ಅನುಯಾಯಿಗಳಿಗೆ ಸಹಿತ ಒಂದು ಗುಂಡು ತಗಲಿಲ್ಲ. ಅವ್ರ ಸಮೀಪಕ್ಕೆ ಹೋಗಿ ಮಗ್ಗಲಕ್ಕೆ ಒಂದು ಕಲ್ಲಿಗೆ ಅಲ್ಲಿ ಇಲ್ಲಿ ಬಡಬಿಟ್ರು. ಹಿಂಗೆ ಇವೆಲ್ಲ ಪವಾಡನ ಆದರೂ ಸಹಿತ ಅವರು ತಮ್ಮ ಶಕ್ತಿ ಪ್ರಯೋಗ ಮಾಡ್ಯಾರು. ಇದನ್ನು ನಾ ಮಾಡಿನ ತರಲಿಲ್ಲ. ಈ ಗೋವಾ ಏಕೀಕರಣ ಚಳವಳಿಯಲ್ಲಿ ಒಂದು ಮಹಿಳೆಗೆ ಗುಂಡು ಬಡಿದಿತ್ತು, ಅದ್ರ ಬಗ್ಗೆ ಹೇಳ್ತೀರಿ? ಅದು ಮಹಿಳೆಗೆ ಒಬ್ಬ ವ್ಯಕ್ತಿ ಗುಂಡು ಬಡಿದಿತ್ತು. ಅದರ ಒಂದು ಮಹಿಳೆಯನ್ನು ಪೊಲೀಸರು ಅಂದರೆ ಆಕೆ ಹೆಸರು ಮಾಜಾಬಾಯಿ ಅಂತೇಳಿ ಇವ್ರು ಗೋವಾ ವಿಮೋಚನೆ ಮಾಡೋಕ್ಕೆ ಹೋದಾಗ ಅಲ್ಲಿ ಕಾಣಕೋಣ ಅನ್ನೋಂಥ ಒಂದು ಸ್ಟೇಷನ್ ಮೇಲೆ ತಿರಂಗಿ ಜೆಂಡ ಅಂದರೆ ನಮ್ಮ ಭಾರತದ ಧ್ವಜವನ್ನು ತ್ರಿವರ್ಣ ಧ್ವಜವನ್ನು ಹಾರಿಸಿದರು ಮಾಧವಾನಂದ ಪ್ರಭುಜರು. ಆ ಟೈಮ್ನಲ್ಲಿ ಪೊಲೀಸರಲ್ಲಿ ಬ್ರಿಟಿಷರು ಪೊಲೀಸರೆಲ್ಲ ಕೂಡಿಕೊಂಡು ಮಾಧವಾನಂದ ಪ್ರಭುಜಿಯವರಿಗೆ ಸಾಕಷ್ಟು ಹಿಂಸೆಯನ್ನು ಕೊಟ್ಟರು. ಅವ್ರ ಜೊತೆಗಿದ್ದಂಥ ಅನುಯಾಯಿಗಳನ್ನು ಹಿಂಸೆ ಕೊಟ್ಟರು. ಅಲ್ಲಿದ್ದಂಥ ಮಹಿಳೆ ಒಬ್ಬಕ್ಕೆ ಮಾಜಾಬಾಯಿ ಅನ್ನೋಕ್ಕೆ ಇವರು ಗುರುಗಳ ಶಿಷ್ಯರು. ಆಕೆ ಭಾಳ ಚಿತ್ರಹಿಂಸೆ ಕೊಟ್ಟರು. ಆ ಚಿತ್ರಹಿಂಸೆಯಲ್ಲಿ ಆಕೆ ಅಸುನಿಗಿದ್ದು ತೀರ್ಕೊಂಡು ಆವಾಗ ಮಾಧವಾನಂದ ಪ್ರಭುಜಿಯವರು ಇದು ಒಂದು ಕಳಂಕ, ಈ ಸಂಪ್ರದಾಯಕ್ಕೆ ಕಳಂಕ ಬರ್ತೈತೆ ಅಂತ ಹೇಳಿ ಆ ಹೆಣ್ಮಗಳನ್ನು ಹೊತ್ಕೊಂಡು ಹೋಗಿ ಒಂದು ಸಣ್ಣ ದವಾಖಾನೆ ಒಳಗೆ ಹಾಕಿ ಡಾಕ್ಟ್ರಿಗೆ ತೋರಿಸೋರು. ಅವ್ರು ಡಾಕ್ಟ್ರ್ ಯಾವ್ದಾಕಿ ಸತ್ತಾಳೋಗಿ ಏನು ಮಾಡೋಕೆ ಟ್ರೀಟ್ಮೆಂಟ್ ಮಾಡೋಕೆ ಬರೋಂಗಿಲ್ಲ ಅಂತ ಹೇಳಿದ್ರು ಅವರು. ಇವೆಲ್ಲ ಪವಾಡಗಳನ್ನು ಆವಾಗ ಅವರು ಮಾಧವಾನಂದ ಪ್ರಭು ಡಾಕ್ಟ್ರಿಗೆ ಏನು ಹೇಳಿದ್ರು, ನಿನ್ನ ಕಾರ್ಯ, ನಿನ್ನ ಉಪಚಾರ, ನೀನು ಇಂಜೆಕ್ಷನ್ ಗುಳಿಗೆ, ನಿನ್ನ ಏನು ಮಾಡುವಂಥ ಕಾರ್ಯ ನೀನು ಮಾಡು, ಅದನ್ನು ಉಳಿಸ್ಕೊಳ್ದು ಬಿಡು, ನನ್ನ ಗುರುಗಳಿಗೆ ಗೊತ್ತೈತೆ ಅಂತ ಅವ್ರು ಆ ರೀತಿಯ ಡಾಕ್ಟ್ರ್ ಪ್ರಯೋಗ ಮಾಡಿದರು. ಗುರುಗಳು ತಮ್ಮ ಶಕ್ತಿನೂ ಪ್ರಯೋಗ ಮಾಡಿದರು. ಆ ಮಾಜಾಬಾಯಿ ಅಂತ ಮತ್ತೆ ಜೀವ ತಿರುಗಿ ಬದುಕಿ ತೋರಿಸಿದ್ರು. ಗುರುಗಳಿಗೆ ಎಲ್ಲದಕ್ಕಿಂತ ಅಚ್ಚರಿ ಮೂಡಿಸೋದು, ಮಹಾರಾಷ್ಟ್ರದಲ್ಲಿ ಒಬ್ಬರು ಹೆಸರಾಂತ ಸಂತರಿದ್ದಾರಂತೆ, ಅವರು ಗುರುಗಳ ಪಾದರಕ್ಷೆನ ತೊಗೊಂಡು ಹೋಗ್ಬಿಟ್ಟು ಒಂದು ಇದು ಆಗಿತ್ತಂತೆ, ಅದು ಘಟನೆ ಬಗ್ಗೆ? ಅವರು ಮಹಾರಾಷ್ಟ್ರದವರು ಅಂತಂದ್ರೆ ಅವರು ತಮ್ಮ ಪ್ರಪಂಚದೊಳಗೆ ಅವ್ರ ಅಣ್ಣತಮ್ಮರ ಜೊತೆಗೆ ನ್ಯಾಯ ಆಗಿ ಈ ಮಠಕ್ಕೂ ಬಂದವರು. ಅವ್ರ ಹೆಸರು ಕವಲೆ ಅಂತೆ, ತುಕಾರಾಮ್ ಕವಲೆ. ಅವರು ಇಲ್ಲಿ ಮಠಕ್ಕೆ ಬಂದರು. ಮಠದಾಗ ಬಂದ ಕೂಡಲೇ ಒಂದು 7-8 ವರ್ಷ ಇಲ್ಲಿ ಸೇವೆಯನ್ನು ಮಾಡಿದರು. ಅವ್ರು ಏನು ಸೇವೆ ಮಾಡಿದ್ರಪ್ಪ ಅಂದ್ರೆ ಎಮ್ಮೆಗಳನ್ನು, ಎತ್ತುಗಳನ್ನು, ಒಕ್ಕಲತನದ ಕೆಲಸಗಳನ್ನ, ಈ ರೀತಿ ಕೃಷಿ ಕೆಲಸಗಳನ್ನ ಮಾಡ್ತಾ 7-8 ವರ್ಷ ಕಳೆದ್ರು ಅವರು. ಆವಾಗ ಅವ್ರು ಮಾಧವಾನಂದ ಪ್ರಭುಜಿಯವ್ರ ಸಮೀಪ ಬಂದು, ನನಗೆ ಕಾಲಾಗ ಚಪ್ಪಲ್ ಇಲ್ಲರಿ, ಚಪ್ಪಲ್ ಹರಿದಾವು, ಒಂದು ಚಪ್ಪಲ್ ಕೊಡು ಅಂದಾಗ ಅವ್ರು ಸಿಟ್ಟಿಗೆದ್ದು ಅಥವಾ ಏನೋ ಒಂದು ತಮ್ಮ ಶಕ್ತಿ ಪ್ರಯೋಗ ಮಾಡಿ ಒಂದು 2 ಚಪ್ಪಲ್ ಕೊಟ್ಟರು.
ಅದನ್ನ ತಲೆ ಮ್ಯಾಗ ಇಟ್ಕೊಂಡು ಹೋಗಿ ಕಡೆ ಹೋಗಿ ಭಕ್ತಿ ಪ್ರಚಾರ ಮಾಡಿ ದೊಡ್ಡ ಸಂತರಾದರು, ಪವಾಡ ಪುರುಷರು ಆದರು. ನೋಡಿದ್ರಲ್ಲ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ಪವಾಡಗಳು. ಒಮ್ಮೆ ಇಂಚಿಗೇರಿ ಮಠಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.